ಭಾರತ ಸಿಂಧೂ ನದಿ ನೀರು ನಿಲ್ಲಿಸಿದ್ರೆ ಭಾರತದಲ್ಲಿ ರಕ್ತ ಹರಿಯಲಿದೆ. ಪಾಕಿಸ್ತಾನದಿಂದ ಯುದ್ಧದ ಬೆದರಿಕೆ, ಪಹಲ್ಗಾಮ್ ದಾಳಿ, ಮೂರನೇ ಉಗ್ರನ ಮನೆಯೂ ಕೂಡ ಧ್ವಂಸ ಆಗಿದೆ. ಭಯೋತ್ಪಾದಕ ಜಾಕೀರ್ ಅಹಮದ್ ಜ್ಞಾನಿ ರಾಜೇದ್ ಮನೆ ಧ್ವಂಸ ಅನ್ನೋ ಮಾಹಿತಿ. ಕುಲ್ಗಾಮ್ನಲ್ಲಿ ಭಯೋತ್ಪಾದಕನ ಮನೆ ಧ್ವಂಸಗೊಳಿಸಿ ಕಾರ್ಯಾಚರಣೆ. ಭಯೋತ್ಪಾದಕ ಅಸಲ್ ಉಲ್ ಹಕ್ ಶೇಖ್ ಮನೆಯೂ ಕೂಡ ಧ್ವಂಸಗೊಂಡಿದೆ. ಪುಲ್ವಾಮಾದಲ್ಲಿರುವ ಉಗ್ರ ಶೇಖ್ ಮನೆಯನ್ನು ಉಡಾಯಿಸಿ ಧ್ವಂಸ. ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ. ಲಷ್ಕರ್ ಉಗ್ರ ಆದಿಲ್ ಹುಸೇನ್ ಥೋಕರ್ ಮನೆಯೂ ಕೂಡ ಧ್ವಂಸ. ಸ್ಫೋಟಕಗಳನ್ನ ಬಳಸಿ ಉಗ್ರರ ಮನೆಗಳು ಧ್ವಂಸ ಮಾಡಲಾಗಿದೆ. ಉಗ್ರ ಥೋಕರ್ ಮಾಹಿತಿಗಾಗಿ 20 ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಯ ಸಂಚುಕೋರರಾದ ಅಲಿಭಾಯ್ ಹಸೀಮ್ ಮೂಸಾ, ಈ ಮೂವರ ಮಾಹಿತಿ ಕೊಟ್ಟವರಿಗೆ ಬಹುಮಾನ ಘೋಷಿಸಲಾಗಿತ್ತು. ಈ ಮೂವರ ಸ್ಕೆಚ್ ಬಿಡುಗಡೆಗೊಳಿಸಿರುವ ರಾಷ್ಟ್ರೀಯ ಭದ್ರತಾ ದಳ 2018ರಲ್ಲಿ ಅಟ್ಟಾರಿ ವಾಘಾ ಗಡಿ ಮೂಲಕ ಪಾಕಿಸ್ತಾನಕ್ಕೆ ಹೋಗಿದ್ದ. ಅಲ್ಲಿ ಭಯೋತ್ಪಾದಕ ತರಬೇತಿ ಪಡೆದು ಕಳೆದ ವರ್ಷಕ್ಕೆ ವಾಪಸ್ ಆಗಿದ್ದ ಥೋಕರ್. ಪಹಲ್ಗಾಮ್ ದಾಳಿ, ಮೂರನೇ ಉಗ್ರನ ಮನೆಯೂ ಕೂಡ ಧ್ವಂಸ ಆಗಿದೆ. ಭಾರತದ ಗಡಿ ನುಸುಳಿ ಭಾರತೀಯರನ್ನ ಕೊಂದು ಮುಗಿಸಿದ್ದ ಪೈಶಾಚಿಕ ಕೃತ್ಯಕ್ಕೆ ಸಂಬಂಧಪಟ್ಟ ಪಾಕಿಸ್ತಾನದ ಉಗ್ರಗಾಮಿಗಳ ಮನೆಗಳನ್ನ ರೇಖಿ ಮಾಡಿಕೊಂಡು ಹುಡುಕಿ ಧ್ವಂಸ ಮಾಡಲಾಗ್ತಾ ಇದೆ. ಯಾರೊಬ್ಬರನ್ನು ಬಿಡಲ್ಲ ಭಾರತ. ಎಲ್ಲರನ್ನೂ ಹುಡುಕಿ ಪ್ರತೀಕಾರವಂತೂ ತೀರಿಸಿಯೇ ತೀರುತ್ತೆ. ಭಾರತವನ್ನ ಕೆಣಕಿ ತಪ್ಪು ಮಾಡ್ಕೋತಾ ಪಾಕಿಸ್ತಾನ. ಭಾರತದ ಸ್ವರ್ಗದಂತಿದ್ದ ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಉಗ್ರರು ನುಸುಳಿ ಅಮಾಯಕ ಭಾರತೀಯರನ್ನ ಕೊಂದು ಮುಗಿಸಿ ಹಿಂಸಾ ವಿನೋದ ಪಟ್ಟಿದ್ದಂತಹ ಪಾಕಿಸ್ತಾನದ ಉಗ್ರರನ್ನ ಭಾರತ ಮಾತ್ರ ಹುಡುಕಿ ಅವರ ಮನೆಯನ್ನೂ ಧ್ವಂಸ ಮಾಡಿದೆ. ಪಾಕಿಸ್ತಾನದಿಂದ ಯುದ್ಧದ ಬೆದರಿಕೆ. ಇನ್ನೇನಾದರೂ ಪಾಕಿಸ್ತಾನಕ್ಕೆ ಸಿಂಧೂ ನದಿ ನೀರು ಹರಿಯಬೇಕಂತೆ, ಹರಿಯದಿದ್ರೆ ಭಾರತದಲ್ಲಿ ರಕ್ತ ಹರಿಯುತ್ತಂತೆ. ಭಯೋತ್ಪಾದಕ ಅಸಲ್ ಅವನ ಮನೆಯನ್ನು ಕೂಡ ಧ್ವಂಸ ಮಾಡಲಾಗಿದೆ. ಪುಲ್ವಾಮಾದಲ್ಲಿರುವಂತಹ ಉಗ್ರ ಶೇಖ್ ಹುಸೈನ್ ಥೋಕರ್ ಮನೆಯೂ ಕೂಡ ಧ್ವಂಸ ಆಗಿರುವಂತಹದ್ದು. ಸೊ ಸ್ಫೋಟಕಗಳನ್ನು ಬಳಸಿ ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ. ಉಗ್ರ ಥೋಕರ್ ಮಾಹಿತಿಗಾಗಿ 20 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಯ ಸಂಚುಕೋರರಾದಂಥ ಅಲಿಭಾಯ್ ಹಸೀಮ್ ಮೂಸಾ ಇಂಥವರ ರೇಖಾಚಿತ್ರವನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಬಿಡುಗಡೆ ಮಾಡಿ ಇವರನ್ನ ಹುಡುಕಿಕೊಟ್ಟರೆ ಕ್ಯಾಶ್ ರಿವಾರ್ಡ್ ಎನ್ನುವಂತಹ ಬಹುಮಾನ ಘೋಷಣೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯು ಕೂಡ ಸಿಕ್ಕಿರಬಹುದು. ಹಾಗಾಗಿ ಅವರ ಮನೆಗಳನ್ನು ಗುರುತಿಸಿ ಆ ಮನೆಯನ್ನು ಕೂಡ ಈಗ ಧ್ವಂಸ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.